26ನೇ ತಾರೀಕು ಪಾರ್ಲಿಮೆಂಟು ಈ ದೇಶ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಈ ದೇಶದಲ್ಲಿ ಹಿಟ್ಲರ್ ದರ್ಬಾರ್ ಅನ್ನೋದು ಬಂದ್ಬಿಟ್ಟೈತೆ. ಸಂವಿಧಾನ ಅಡಿಯಲ್ಲಿ ಆ ಥರ ನಡೀತಾ ಇದೆ ಈ ದೇಶದಲ್ಲಿ. ದಯವಿಟ್ಟು ಜನರು ಅರ್ಥ ಮಾಡ್ಕೊಳ್ಬೇಕು. ಜಂಗಮಪಾಳ್ಯದಲ್ಲಿ ಟಿಪ್ಪು ನಗರ ಮತ್ತು RG ಲೇಔಟು ಮತ್ತು ನಾವು ಒಂದು ಕಡೆ ಒಂದು ಮಾತು ಕುತ್ಕೊಂಡು ದೊಡ್ಡವರು ಎಲ್ಲ ಕುತ್ಕೊಂಡು ಒಂದು ಕಡೆ ಸೇರಿ ಮಾತಾಡಿದ್ದೀವಿ. ನಾವು ಒಂದು ಸೈಡು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ KV ಗೌತಮ್ಗೆ ನಾವು ಎಲ್ಲ ಹೊಂದಾಣಿಕೆಯಾಗಿ 26ನೇ ತಾರೀಕು 6 ಗಂಟೆಯಿಂದ ಇಟ್ಕೊಂಡು ಸಾಯಂಕಾಲ 6 ಗಂಟೆವರೆಗೂ ಮತ ನಾವು ಮತ ಚಲಿಸುವ ಅಂತ ನಾವೊಂದು ಲೆಕ್ಕಾಚಾರ ಇಟ್ಕೊಂಡಿದ್ದೀವಿ. ಯಾವುದು ನಮ್ಗೆ ಭೇದ ಭಾವ ಇಲ್ದಿರ, ಯಾವುದು ನಮ್ಗೆ ಇದ್ದಿಲ್ದಿರ ಅವೆಲ್ಲ ಸೇರಿ ಕಾಂಗ್ರೆಸ್ಗೆ ಮತ ನೀಡಬೇಕಂತ, ದೇಶ ಉಳಿಬೇಕಂದ್ರೆ ಕಾಂಗ್ರೆಸ್ ಮತ ಹಾಕ್ಬೇಕಂತ ನಾವು ಒಂದಾಗಿದ್ದೀವಿ. ಎಲ್ಲ ಕಮ್ಯುನಿಟಿಯಲ್ಲಿ ಮೈನಾರಿಟಿ, ಮಲ್ಜಿಗರು ಮತ್ತು ನಮಗೆ ಇಲ್ಲಿ ಕೆಲವರು ಬೇರೆ ಕಮ್ಯುನಿಟಿಗಳೆಲ್ಲ ಬರ್ತಾರೆ. ಎಲ್ಲ ಸೇರಿಕೊಂಡು ನಾವು 111ನೇ ಬೂತ್ ನಂಬರು ನಾಳೆ ದಿವಸ ನೀವು ನೋಡ್ಕೊಂಡ್ರೆ 111ನೇ ಬೂತ್ ನಂಬರಲ್ಲಿ ನಮ್ಮದು ಮೆಜಾರಿಟಿ ಇರ್ತದೆ. ಕಾಂಗ್ರೆಸ್ ವೋಟ್ ಹಾಕ್ಬೇಕಪ್ಪ. ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನೋಡು. ನೀವು ನಾಳೆ ದಿವಸ ನಿನಗೆ 1 ಲಕ್ಷ ರೂಪಾಯಿ ಬರ್ತದೆ ನಿಮ್ಮ ಮನೆಯಲ್ಲಿ. ಸೆಂಟ್ರಲ್ಲು ಯಾವ ಮನೆಗೆ ಕೊಡ್ರಿ, ನೀವು ಕೊಡ್ರಿ. ಗ್ಯಾರಂಟಿ ಕೊಟ್ಟಿರೋದಲ್ಲ, ಸ್ಟೇಟ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗ್ಯಾರಂಟಿ. ನೀವು ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೋದು. ಇನ್ನೇನು ರೂಪಾಯಿ ಇಲ್ದಿರ ನರೇಂದ್ರ ಮೋದಿ ಮುಗಿದು ಹೋಗ್ತಾನೆ ಈ ಕತೆ. ಬರ್ರಿ ಸ್ಟೇಟ್ ಗೌರ್ಮೆಂಟ್ದು ನಿಮಗೆ 2,000 ರೂಪಾಯಿ ಬರ್ತಾ ಇಲ್ಲ. ಮತ್ತು ನೀವು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದೀರಿ ಇಲ್ಲ? ಮತ್ತೆ ನಿಮ್ಮ ಕರೆಂಟ್ ಫ್ರೀ ಐತಾ? ನೀವು ಕಾಂಗ್ರೆಸ್ಗೆ ಹಸಿರು ಗುರುತಿಗೆ ಓಟ್ ಹಾಕಬೇಕು. ನಾಳೆ ಸೆಂಟ್ರಲ್ ಗ್ಯಾರಂಟಿದು ನಿಮಗೆ ದೊಡ್ಡವ್ರಿಗೆ 1,20,000 ರೂಪಾಯಿ ವರ್ಷಕ್ಕೆ ನಿಮಗೆ ಇವಾಗ ಇದರಲ್ಲಿ ಬರ್ತದೆ. 1,20,000 ರೂಪಾಯಿ ಆರ್ಥಿಕವಾಗಿ ಕೊಟ್ಟಿದ್ದು. ನೀವು ಯಾಕಮ್ಮ ಓಟ್ ಹಾಕೋದ? 26ನೇ ತಾರೀಕು ಎಲೆಕ್ಷನ್ ಇರಬೇಕಾ? ಎಲ್ಲರೂ ಕುಟುಂಬ ಸಮೇತವಾಗಿ ಕಾಂಗ್ರೆಸ್ ಓಟ್ ಹಾಕಿ ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸೋದು ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಚೆನ್ನಾಗಿದೆ. ಮುಂದುವರೆದರಾಗಿ 5 ಗ್ಯಾರಂಟಿಗಳು ಐತಮ್ಮ. ಅದರಲ್ಲಿ ಸೆಂಟ್ರಲ್ದಿದ್ದು ನಿಮ್ಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಬರ್ತದೆ. चेको सेंट्रल का वोट आपको आपको तुम्हें अल्लाह के वास्ते तुम्हें माइनॉरिटी बिल को नमाज पढ़ने को जुम्मा दिन तुम्हें अल्लाह का वास्ते 12 घंटे में पूरे 500 दिन को ये 10 में रहते 10 में वोट डालना. किसे वोट किसे हाथ को जमाना उधर देखना. हाँ जमाना से हाथ को